ಹಲೋ, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಸೊ ಇವತ್ತೊಂದು ಸ್ಮಾಲ್ ವ್ಲಾಗ್, ಡೇ 1 ಸ್ಟಾರ್ಟಿಂಗ್. ಸೊ ಹಾಗೆ ಮಾರ್ನಿಂಗ್ ರೆಡಿಯಾಗಿ ಆಫೀಸಿಗೆ ಹೋಗುವ ಅಂತ ಒಂದು 8:30 ಆಯ್ತು ಇವಾಗ ಟೈಮ್. ಹಾಗೆ ರೆಡಿಯಾಗಿ ಕನ್ನಡಿ ಮುಂದೆ ನಿಂತು ನೋಡಿ ಹೇಗಿದ್ದೀನಿ ಏನು ಅಂತ. ಹಾಗೆ ಸ್ವಲ್ಪ ಹೇರ್ ಸೆಟ್ ಮಾಡಿಕೊಂಡು, ಹೇರ್ ಕಟಿಂಗ್ ಮಾಡದೆ ಸ್ವಲ್ಪ ದಿನ ಆಯಿತು. ಕಾಡಲ್ಲಿರೋದಕ್ಕೆ ಹೇರ್ ಕಟಿಂಗ್ ಮಾಡಿಲ್ಲ, ಶೇವಿಂಗ್ ಕೂಡ ಸ್ಕಿಪ್ ಆಗಿದೆ. ಹಾಗೆ ಫ್ರೆಶ್ ಅಪ್ ಆಗಿ ಒಂದು 4 ಶಾಟ್ ರೂಮ್ ಫ್ರೆಶ್ನರ್ ಥರ ಬಾಡಿ ಫ್ರೆಶ್ನರ್ ಹೊಡೆದು ಇನ್ನೇನು ಮಾಡೋದು ಅಂತ ಬ್ರೇಕ್ಫಾಸ್ಟಿಗೆ ಹೋಗುವ ಅಂದ್ಕೊಂಡೆ. ಎಸ್, 9 o'clock ಆಯಿತು, ಬ್ರೇಕ್ಫಾಸ್ಟಿಗೆ ಹೋಗುವ. ಬಿಸಿ ಬಿಸಿ ದೋಸೆ ವಿತ್ ಸಾಗು ರೆಡಿಯಾಗಿತ್ತು. ಹಾಗೆ ಟೇಸ್ಟ್ ನೋಡುವ ಹೇಗೆ ಅಂತ. ಮಾರ್ನಿಂಗ್ ನೈಸ್ ವ್ಯೂ ಇತ್ತು. ಒಂದು ಬೈಟ್ ತಗೊಂಡೆ, ನೋಡ್ತಾ ಇದ್ದಂಗೆ ಸ್ವಲ್ಪ ಖಾರ ಖಾರ ಅನಿಸ್ತು. ಓಕೆ ಫೈನ್, ಮಾರ್ನಿಂಗ್ ಸ್ವಲ್ಪ ಟೇಸ್ಟ್ ಬಡ್ಸಲ್ಲಿ ಎದ್ದೇಳಬೇಕಲ್ಲ, ಖಾರ ತಿನ್ನುವಾಗ ಖಾರ ಖಾರ ಅನಿಸುತ್ತೆ, ಆಮೇಲೆ ಸೆಟ್ ಆಗಿಬಿಡುತ್ತೆ ಅಂತ ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೇ ಕೂತಿದ್ದೆ. ಒಂದು ಕಾಫಿ ಕುಡ್ಕೊಂಡು, ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿತಾ ಹಾಗೆಯೇ ಕೂತಿದ್ದೆ. ಬೆಳಿಗ್ಗೆ ಕಾಫಿ ಕುಡಿದು ಹಾಗೆ ಕೂರುವಾಗ ಒಂಥರ ಮಜಾ. ಬಿಸಿ ಬಿಸಿ ಇರುತ್ತೆ, ಅದು ಬೇರೆ ಜಂಗಲ್ ನೋಡ್ಕೊಂಡು ಕೂತಿರುವಾಗ ದೂರದಲ್ಲಿ ನಮ್ಮ ಒಬ್ಬ ಸ್ಟಾಫ್ ಬರ್ತಾ ಇದ್ದಾರೆ. ಗಾಡಿಯೋಗಿ ದನ ಆಡಿಸ್ಕೊ ಬರ್ತಿದ್ದಾರೆ ನೋಡಿ. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಏನು ವಿಶೇಷ, ಹೇಗಿತ್ತು ಬೆಳಿಗ್ಗೆ, ಯಾಕೆಂದರೆ ಅವರು 6 ಗಂಟೆಗೆಲ್ಲ ಎದ್ದು ದನ ಹಡ್ಸ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ರಿಟರ್ನ್ ಬರ್ತಾ ಇದ್ದಾರೆ, 9 ಗಂಟೆ ಆಗುವಾಗ ರಿಟರ್ನ್ ಬರ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಅವರಿನ್ನೂ ಮನೆಗೆ ಹೋಗಿ ದನ ಕಟ್ಟಿ ಅವರು ಮಾರ್ನಿಂಗ್ ಕೆಲಸಗಳೆಲ್ಲ ಮುಗಿಸಿ 11 ಗಂಟೆ ಆಗುವಾಗ ಅಗೇನ್ ರಿಟರ್ನ್ ಡ್ಯೂಟಿಗೆ ಬರ್ತಾರೆ. ಸೊ ಡ್ಯೂಟಿಗೆ ಬರುವ ನೋಡುವ ಅವ್ರದ್ದು ಏನು ಅಂತ. ಹಾಗೆ ಕೂತಿದ್ದೆ, ನೋಡುವಾಗ ಒಳ್ಳೆ ವ್ಯೂ. ಇನ್ನೊಂದು ಬ್ಯಾಚ್ ಬಫೆಲೋಸ್ ಹೋಯ್ತಾ ಇದ್ದಾರೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಇಂಥ ದೃಶ್ಯಗಳೆಲ್ಲ ನೋಡೋದೇ ಭಾರಿ ಒಂಥರ ಚಂದ. ಅದು ಬೆಳಿಗ್ಗೆ ನೋಡೋದಂದರೆ ಏನೋ ಒಂಥರ ಖುಷಿ. ನಾನು ಬೆಳಿಗ್ಗೆ ಈ ಸೌಂಡ್ ಕೇಳ್ಕೊಂಡು ಎದ್ದೇಳ್ತೀನಿ, ಅದು ಬೇರೆ ವಿಷಯ. ಅಲ್ಲಿಂದ ಆಯಿತು ಓಕೆ ಅಂತ ಆಫೀಸಿಗೆ ನಡೆಯುವ ಅಂತ ಹಾಗೆ ನಡೆದೆ. ಇಲ್ಲಿ ನೀವು ನೋಡ್ತಿದ್ದೀರಾ ನೋಡಿ, ಸ್ಟ್ರೈಟ್ ಹೋದರೂ ಆಫೀಸಿಗೆ ಹೋಗ್ಬೋದು, ರೈಟ್ ಹೋದರೂ ಆಫೀಸಿಗೆ ಹೋಗ್ಬೋದು, ಎಲ್ಲಿಂದ ಹೋದರೂ ಸಿಗೋದೊಂದೇ ಆಫೀಸ್. ಹಾಗೆ ಒಳ್ಳೆ ವೆದರ್ ಕೂಡ. ಮಾರ್ನಿಂಗ್ ದೂರದಿಂದ ನೋಡ್ತಾ ಇದ್ದಾಗ ಓಕೆ ಗೆಸ್ಟ್ ಚೆಕ್ಔಟ್ ಆಯ್ತಿದ್ದಾರೆ, ಆಯಿತು ಹೋಗಿ ಮಾತಾಡಿಸುವ, ಏನು ಹೇಳ್ತಾರೆ ಅಂತ ನೋಡುವ, ಒಂದು ಫೀಡ್ಬ್ಯಾಕ್ ತಗೊಳ್ಳುವ ಅಂತ ಹಾಗೆಯೇ ಹೋಗಿ ಗೆಸ್ಟ್ ಹತ್ರ ಮಾತಾಡಿಸಿ ಗೆಸ್ಟಿಗೆ ಒಂದು ಟಾಟಾ ಬೈ ಹೇಳಿ ಕಳಿಸಿ, ಮಾರ್ನಿಂಗ್ ಒಂದು ಮೇಲ್ಸ್ ಎಲ್ಲ ಚೆಕ್ ಮಾಡಿ ಅಷ್ಟರಲ್ಲಿ ಆಫ್ಟರ್ನೂನ್ ಆಯಿತು. ಊಟ ಮಾಡು ಅನ್ನಿಸ್ತು, ಆಯಿತು ಊಟ ಮಾಡುವಂತ ಹೋಗಿ ಚಪಾತಿ, ಎಗ್ ಬುರ್ಜಿ, ಸಮ್ ಸಲಾಡ್ಸ್, ಪಂಪ್ಕಿನ್, ಡನ್. ಊಟ ಆಯಿತು. 2 ಗಂಟೆ ಆಯಿತು. ಇನ್ನೇನು ಮಾಡುವ ಅಂತ ಹಾಗೇ ಕೂತಿದ್ದಾಗ ಒಬ್ಬರು ಬರ್ತಾ ಇದ್ದಾರೆ ನೋಡಿ. ಇವರೇ ಮಾರ್ನಿಂಗ್ ನಾವು ನೋಡಿದ ವ್ಯಕ್ತಿ. ಮಾರ್ನಿಂಗ್ ದನ ಹುಡ್ಕೊಂಡು ಹೋಗ್ತಿದ್ರು, ಇವಾಗ ನೋಡಿ ನಮ್ಮ ಆಫೀಸಿಗೆ ಬಂದುಬಿಟ್ಟಿದ್ದಾರೆ. ಇವರೇ ನಮಗಿಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ನು ನೋಡಿ. ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ಅಷ್ಟರಲ್ಲಿ ಸಂಜೆ ಆಯಿತು. ಪ್ರಾಪರ್ಟಿ ಹೊರಗಡೆ ಹೋಗಿ ಒಂದು ರೌಂಡ್ಸ್ ಹಾಕೋ ಬಂದೆ. ಹಾಗೆ ಅಲ್ಲಿ ಒಬ್ಬರು ಡ್ರೈವರ್ ಸಿಕ್ಕಿದ್ರು. ಅವರು ಸ್ವಲ್ಪ ಕತೆಗಳು ಹೇಳ್ತಾ ಇದ್ರು, ಕೇಳಿಕೊಂಡು ಅಲ್ಲಿಂದ ಆಯಿತು ಸರಿ ಅಂತ ಆಫೀಸಿಗೆ ನಡೆಯುವ ಅಂತ ನಡೀತಾ ಬಂದೆ. ಅಷ್ಟರಲ್ಲಿ ಒಂದು 6:15 ಆಗಿತ್ತು. ವೆದರ್ ಕೂಡ ಸ್ವಲ್ಪ ಸನ್ಡೌನ್ ಟೈಮ್ ಆಗಿದೆ. ಒಳ್ಳೆ ಸನ್ಸೆಟ್ ವ್ಯೂ ಸಿಗುತ್ತೆ ಇವಾಗ. ಹಾಗೆ ನಡೀತಾ ಆಫೀಸಿಗೆ ಹೊರಟೆ. ಅಲ್ಲೇ ನಮ್ಮ ಅಕೌಂಟ್ಸ್ ಅವ್ರ ಜೊತೆ ಸ್ವಲ್ಪ ಏನೋ ಅವ್ರ ಮೊಬೈಲ್ ನೋಡ್ತಾ ಇದ್ರು, ನಾನು ಸುಮ್ಮನೆ ಕೂತಿದ್ದೆ. ಆ ಕಡೆ ಒಂದು ವ್ಯೂ ಹಾಕಿದೆ, ಯಾರ ಇದ್ದಾರಾ ಅಂತ ನೋಡಿಕೊಂಡು ಫೈನ್. ಅಷ್ಟರಲ್ಲಿ ಸಂಜೆ ಆಯಿತು, ಕತ್ಲೆ ಆಗಿದೆ. ಇನ್ನೇನು ಊಟ ಮಾಡಬೇಕಲ್ಲ, ಸರಿ ಅಂತ ಊಟಕ್ಕೆ ಹೊರಟೆ. ರಾತ್ರಿ ಬೇರೆ ಇಲ್ಲಿ ನಡೆಯುವಾಗ ಸ್ವಲ್ಪ ನೋಡ್ಕೊಂಡು ನಡಿಬೇಕು, ಹಾವೆಲ್ಲ ಎಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಲೈಟ್ಸ್ ಬೇರೆ ಎಷ್ಟು ಕತ್ಲೆ ಆಗಿದೆ ನೋಡಿ ನೀವೇ. ಹಾಗೆ ನಡ್ಕೊಂಡು ಹೋದೆ. ಕಿಚನ್ ಬಂತು. ಹಾಗೆ ನಮ್ಮ ಶೆಫಿಗೊಂದು ಹಾಯ್ ಹಾಕಿ ಊಟ ಮಾಡಿ ರೂಮಿಗೆ ಬಂದೆ. ಇನ್ನು ಟೈಮ್ ಟು ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗುವ ಅಂತ ಯೋಚನೆ ಮಾಡಿದೆ. ಐ ಥಿಂಕ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಸಿಗ್ತಾ ಇರುವ. ಥ್ಯಾಂಕ್ ಯು, ಬಾಯ್.